ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ, ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ, ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ವರ್ಷಕ್ಕೂ ಹೊಸತನ್ನ ತರುವುದು ಶ್ರಾವಣ. ಬೇಂದ್ರೆ ಅವರಿಗೆ ಶ್ರಾವಣದ ಕವಿ ಬೇಂದ್ರೆ ಅನ್ನೋ ಹೆಸರು ಕೂಡ ಇದೆ. ಬೇಂದ್ರೆ ಅವರ ಅನೇಕ ಗೀತೆಗಳು ಶ್ರಾವಣವನ್ನ ಕುರಿತದ್ದು, ಶ್ರಾವಣದ ವೈಶಿಷ್ಟ್ಯವನ್ನ ಎತ್ತಿ ತೋರಿಸುವಂತದ್ದಿವೆ. ಹರಿಹರ ಇಬ್ಬರಿಗೂ ಪ್ರಿಯವಾದಂತ ಈ ಶ್ರಾವಣ ಶ್ರುತಿ ಕೃತಿಗಳ ಪುಣ್ಯ ಲಭಿಸುವಂತ ಕಾಲ. ಹಂಗಾಗಿ ಇದು ಶ್ರೀ ಅರವಿಂದರ ಮಾಸ ಕೂಡ ಹೌದು. ಭಾರತದ ಸ್ವಾತಂತ್ರ್ಯದ ವರ್ಧಂತಿ ಕೂಡ ಶ್ರಾವಣದಲ್ಲೇ ಬರೋದು ವಿಶೇಷ. ಬೇಂದ್ರೆ ಅವರ ಜೀವನದಲ್ಲಿ ಶ್ರಾವಣ ತನ್ನದೇ ಆದ ಮಹತ್ವವನ್ನ ಬೀರಿದೆ. ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಶ್ರಾವಣದ ಪ್ರತಿಭೆ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅನುರಾಧ ಕಟ್ಟಿ. ಕಾಳಿದಾಸ ಪಂಪ ವಸಂತ ಕವಿಯಾದರೆ ಬೇಂದ್ರೆ ಶ್ರಾವಣದ ಕವಿ. ಶ್ರಾವಣದ ವಾತಾವರಣ, ಹಬ್ಬ ಹರಿದಿನಗಳ ಸಾಲು, ನಿಸರ್ಗ ಧರಿಸುವ ವೇಷಭೂಷಣ ಮುಂತಾದ ವಿಷಯಗಳು ಬೇಂದ್ರೆಯವರಿಂದ ವಿಶೇಷ ಕವಿತೆ ಬರೆಸಿವೆ. ಶ್ರಾವಣದ ಕವಿ ಎಂದು ಕರೆಯುವಷ್ಟು ಅವೆಲ್ಲ ಘಮಘಮ ಆಗಿವೆ. ವ್ಯಕ್ತಿ ನಾಳಿನ ಕನಸನ್ನ ಆರಾಧಿಸುವುದು ಸಹಜ ಕ್ರಿಯೆ. ಗರುಡನಂತೆ ಹಾವಿನೊಡನೆ ಹೊಡೆದಾಡುತ್ತಾ ಅಮೃತಕ್ಕೆ ಹಾರುವಂಥ ಕ್ರಿಯೆ. ಎಲ್ಲ ಕಾವ್ಯದ ಸದಾಶಯವೂ ಇದೇ ಆಗಿದೆ. ನಮ್ಮ ಬೇಂದ್ರೆಯವರಿಗೆ ಶ್ರಾವಣವೇ ಅಮೃತ. ಬೇಂದ್ರೆಯವರ ಶ್ರಾವಣ ಕಾವ್ಯಕನ್ನಿಕೆ ಹಲವಾರು ಸುಂದರ ರೂಪಗಳಲ್ಲಿ ಒಡಮೂಡಿದ್ದಾಳೆ. ಅವರ ಮೊದಲ ಶ್ರಾವಣ ಕಾವ್ಯಗಳಲ್ಲಿ ಶ್ರಾವಣದ ವೈಭವ, ಸೌಂದರ್ಯ, ಪ್ರತಿಭೆಗಳು ದಾಖಲಾಗಿದ್ದರೆ, ಮುಂದಿನ ಕವಿತೆಗಳಲ್ಲಿ ಶ್ರಾವಣದ ಅಂತಃಸತ್ವ, ತಾತ್ವಿಕ ಪೌರಾಣಿಕ ಮಹತ್ವಗಳು ಧಾರವಾಡದ ಮಂಡಿಗೆಯಂತೆ ಪದರು ಪದರಾಗಿ ಮಧುರ ಸವಿಯೊಡನೆ ಹಗುರವಾಗಿ ಬಿಚ್ಚಿಕೊಂಡಿವೆ. ಬೇಂದ್ರೆಯವರ ಕಾವ್ಯ ಜೀವನ ಶ್ರಾವಣದ ಪ್ರತಿ ಘಳಿಗೆಯೊಡನೆ ಬೆಸೆದುಕೊಂಡು ಸಾಹಿತ್ಯ ದೇಗುಲಕ್ಕೆ ಸುಂದರ ಕಾವ್ಯ ತೋರಣವನ್ನ ಕಟ್ಟಿದೆ. ವಸಂತ ಋತು ಕವಿಗಳಿಗೆ ಪ್ರಿಯವಾದ ಮಾಸ. ವರಕವಿ ಅಂಬಿಕಾತನಯ ದತ್ತರು ಹೇಳಿ ಕೇಳಿ ಶ್ರಾವಣದ ಕವಿ ಅಂದ ಮೇಲೆ ಕೇಳಬೇಕೆ? ಅವರಲ್ಲಿ ಶ್ರಾವಣ ತಂದ ಚೈತನ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತವೆ ಅವರ ಭಿನ್ನ ವಿಭಿನ್ನ ಶ್ರಾವಣ ಕವಿತೆಗಳು. ಭವಬಂಧನದಿಂದ ಜೀವಿಗಳನ್ನು ಮುಕ್ತಗೊಳಿಸಿದ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಶ್ರಾವಣದಲ್ಲಿ. ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯ ದಿನ. ಅದು ಬರುವುದು ಕೂಡ ಶ್ರಾವಣದ ಬೆಳಕಿನಲ್ಲಿ. ಶ್ರೀ ಅರವಿಂದರು ಹುಟ್ಟಿದ್ದು ಕೂಡ ಅಂದೇ. ನನ್ನ ವೈಯಕ್ತಿಕ ಜೀವನದಲ್ಲಿ ಶ್ರಾವಣ ಅನೇಕ ಸುಖ ದುಃಖ ತಂದೊಡ್ಡಿದ ಮಾಸ ಎಂದು ಬೇಂದ್ರೆಯವರೇ ಹೇಳಿದ್ದಾರೆ. ಅವರ ತಾಯಿ ತೀರಿ ಹೋಗಿದ್ದು ಶ್ರಾವಣದಲ್ಲಿ. ಮಿತ್ರ ಚನ್ನಮಲ್ಲಪ್ಪ, ಸಖಿ ಗೀತದ ನಾಯಕಿ ಪತ್ನಿ ಲಕ್ಷ್ಮೀಬಾಯಿ ಇವರು ಕೂಡ ಗತಿಸಿದ್ದು ಶ್ರಾವಣದಲ್ಲಿಯೇ. ಟಿ.ಎಸ್. ಇಲಿಯಟ್ ಒಂದೆಡೆ ಹೇಳುತ್ತಾರೆ, ಆಡಿಟರಿ ಇಮ್ಯಾಜಿನೇಷನ್ ಎಂದು. ಈ ಪದ ಸಮೂಹವನ್ನ ಗೋಪಾಲಕೃಷ್ಣ ಅಡಿಗರು ಶ್ರಾವಣ ಪ್ರತಿಭೆ ಎಂದು ಅನುವಾದಿಸಿದ್ದಾರೆ. ಹಿರಿಯ ವಿಮರ್ಶಕ ಪ್ರೊಫೆಸರ್ ಕೀರ್ತಿನಾಥ ಕುರ್ತುಕೋಟಿಯವರು ಹೇಳುತ್ತಾರೆ, ಕನ್ನಡದಲ್ಲಿ ಈ ಪದಗುಚ್ಛಕ್ಕೆ ಸರಿಸಾಟಿಯಾಗುವ ಕವಿ ಎಂದರೆ ಬೇಂದ್ರೆಯವರು ಎಂದು. ಪುಟ ಬಂಗಾರದ 5ನೇ ಸಂಪುಟದ ಹೆಸರು ಶ್ರಾವಣ ಪ್ರತಿಭೆ. ಬೇಂದ್ರೆಯವರ ಕವನಗಳಲ್ಲಿ ಶ್ರಾವಣದ ಚಿತ್ರಣ ಬೇರೆ ಬೇರೆ ಸ್ತರಗಳಲ್ಲಿ ಕಾಣುತ್ತದೆ. ನಮಗೆಲ್ಲ ಶ್ರಾವಣ ಬರೀ ಕಂಡರೆ, ಬೇಂದ್ರೆಯವರಿಗೆ ಸ್ವತಃ ತನ್ನ ಅಂತರಂಗವನ್ನೇ ಹೇಳಿದೆ. ಕಂಡದ್ದನ್ನೆಲ್ಲ ನಮಗೆ ಹೇಳುವಂತೆ ಪ್ರೇರೇಪಿಸಿದೆ. ಹೀಗಾಗಿ ಶ್ರಾವಣದಲ್ಲಿ ಬೇಂದ್ರೆಯವರು ಕಂಡದ್ದು ಕೇಳಿದ್ದೆಲ್ಲ ಕಾವ್ಯದೇವಿಯ ಪೂಜೆಯಾಗಿದೆ. ಸಖಿ ಗೀತದ ಶ್ರಾವಣ ವೈಭವ ಸೇರಿದಂತೆ ಶ್ರಾವಣದ ಹಗಲು, ಶ್ರಾವಣ, ಬಂದಿಕಾರ ಶ್ರಾವಣ, ಪ್ರತಿ ವರ್ಷದಂತೆ ಬಂತು ಶ್ರಾವಣ, ಶ್ರಾವಣ, ಮತ್ತೆ ಶ್ರಾವಣ ಬಂದ, ಮಳೆಗಾಲ, ಹೀಗೆ ಅನೇಕ ಕವಿತೆಗಳನ್ನು ಬೇಂದ್ರೆಯವರು ಹಾಡಿದ್ದಾರೆ. ಶಿವನ ಕುದುರೆಯ ನೇರಿ ಶ್ರಾವಣದ ಹಸರಾಣಿ, ಹೂಗಣ್ಣ ತೆರೆದಾಡಿ ಕುಣಿಯುವಲು, ನನ್ನ ಚಿತ್ರಕ ಶಕ್ತಿ ಉತ್ಪ್ರೇಕ್ಷೆಯ ನೇರಿ, ಬಣ್ಣ ಬಣ್ಣದ ಬಣ್ಣನಿಗೆ ಒಲಿಯಿತು. ಇದು ಸಖಿಗೀತದಲ್ಲಿಯ ಸಾಲುಗಳು. ಸಖಿಗೀತ ಒಂದು ದೃಷ್ಟಿಯಲ್ಲಿ ಬೇಂದ್ರೆಯವರ ಆತ್ಮಚರಿತ್ರೆ.
ನನ್ನ ಜೀವನದ ಕಥೆಯ ಹಂದರದ ಮೇಲೆ ಸಾಮಾನ್ಯ ಸಂಸಾರ ಸುಖ ದುಃಖದ ಹಂಪನ್ನ ಹಬ್ಬಿಬಿಟ್ಟಿದ್ದೇನೆ ಎಂದು ಮುನ್ನುಡಿಯಲ್ಲಿ ಅವರೇ ಹೇಳಿದ್ದಾರೆ. ವರ್ಣಾನಿ ನಿಪುಣೋ ಕವಿಹಿ, ಇದು ಸಂಸ್ಕೃತದ ಒಂದು ಉಕ್ತಿ. ಬಣ್ಣಿಸುವುದು ಕವಿಗೆ ಸಾಹಿತ್ಯ ದೇವತೆ ಇತ್ತ ವಿಶೇಷ ಅಧಿಕಾರ. ಅದಕ್ಕೆ ಹೇಳುತ್ತಾರೆ, ರವಿ ಕಾಣದ್ದನ್ನ ಕವಿ ಕಂಡ ಎಂದು. ನಾವೆಲ್ಲ ಕಾಣದ ಹೊಳಪು ಬೇಂದ್ರೆಯವರಿಗೆ ಶ್ರಾವಣದಲ್ಲಿ ಕಂಡಿತು. ಈ ಶಕ್ತಿಗೆ ಅವರು ಚಿತ್ರಕ ಶಕ್ತಿ ಎಂದು ಹೆಸರಿಟ್ಟಿದ್ದಾರೆ. ಈ ಚಿತ್ರಕ ಶಕ್ತಿ ಉಪಮಾನವಾಗಿ ಶ್ರಾವಣದ ಹಸರಾಣಿ ಎಂದು ಉದಾಹರಿಸಿದ್ದಾರೆ. ಶ್ರಾವಣದ ಮಳೆಗಾಗಿ ಕಾತರಿಸಿದ ಭೂತಾಯಿ ಮಳೆಯಲ್ಲಿ ನೆನೆದು ತೊಯ್ದು ತೊಪ್ಪೆಯಾಗುತ್ತಾಳೆ. ಆಕೆಗೆ ನಿಸರ್ಗ ಆಗ ಹಸಿರು ಸೀರೆ ಉಡಿಸುತ್ತದೆ. ಶುಕಪಿಕಗಳು ಹಾಡಿ ಹಸಿರನ್ನ ಬಣ್ಣಿಸುತ್ತವೆ. ಭೂಮಿಯ ಒಡಲಲ್ಲಿ ಅಡಗಿ ಕುಳಿತ ಹುಲ್ಲಿನ ಬೀಜಗಳು ಶ್ರಾವಣದ ಮಳೆ ಹನಿ ಉಂಡು ನಲಿದು ಮೈ ಕೊಡವಿ ಮೇಲೆದ್ದು ಬಂದು ಹಸಿರಂಗಿ ತೊಡುತ್ತವೆ. ಕೊಟ್ಟಿದ್ದೆ ರೂಪಕ, ಇಟ್ಟಿದ್ದೆ ನಾಮವು, ಕಟ್ಟಿದ್ದೆ ಹುರುಳೆಂಬ ಮನದೊಳಿರೆ. ಬ್ರಹ್ಮಪಟ್ಟವನೇರಿ ರೂಪಕ ಶಕ್ತಿಯು ಸೃಷ್ಟಿಯ ನಳೆದಿತು ದೃಷ್ಟಿಯೊಳೆ. ಶ್ರಾವಣದ ನಿಸರ್ಗ ಬ್ರಹ್ಮಪಟ್ಟವನ್ನೇರಿ ರೂಪಕಗಳನ್ನು ರಚಿಸಿ ಕಣ್ಣಿಗೆ ಹಬ್ಬ ಉಂಟು ಮಾಡುತ್ತದೆ ಎನ್ನುತ್ತಾರೆ ಬೇಂದ್ರೆಯವರು ಇಲ್ಲಿ. ಸಖಿ ಗೀತದಲ್ಲಿ ಹೀಗೆ ಶ್ರಾವಣ ಕುರಿತು ಅನೇಕ ಚೌಪದಿಗಳನ್ನ ನೋಡಬಹುದು. ಆಷಾಢದ ಮುಗಿಲು ಬೀಸಾಡಿ ಬಂದವು, ಈಸಾಡಿ ಬಂದಂಥ ಆನೆಗಳೇ. ರೋಷದ ತೋಷದ ಬೆಡಗು ಬಿನ್ನಾಣವ, ಬೀರುವ ಬಿಂಕದಿ ಮೆರೆಯುವಲೆ. ಓ ಆಷಾಢ ಆಷಾಢ ಆಡಿಸ್ಯಾಡ ಬ್ಯಾಡ, ಆಡಿಸ್ಯಾಡ ಬ್ಯಾಡ, ಆಡಿಸ್ಯಾಡ ಬ್ಯಾಡ. ಓ ಆಷಾಢ ಆಷಾಢ ಆಡಿಸ್ಯಾಡ ಬ್ಯಾಡ, ಆಡಿಸ್ಯಾಡ ಬ್ಯಾಡ, ಆಡಿಸ್ಯಾಡ ಬ್ಯಾಡ. ಇಳಿಗೆ ಬೇಕು ಮಳಿಗೆ ನಿತನ, ಅನ್ನ ಬೇಕು ಪ್ರಾಣಿರೂತನ, ಜೀವಕ ಜೀವ ಸರಿ ಸಂತಾನ. ಹುಟ್ಟಿತೆಂತು ತನ್ನಕ ತಾನ ಹೇಳೋ ಜಾಣ. ಓ ಆಷಾಢ ಹೇಳೋ ಜಾಣ, ಓ ಆಷಾಢ. ಬಂತು ಮೋಡ ಹೋತು ಮೋಡ ತಿಳಿದಿದರ ಗೂಢ, ಬಂತು ಮೋಡ ಹೋತು ಮೋಡ ತಿಳಿದಿದರ ಗೂಢ. ನಿನಗಂದರ್ಯಾರು ಬ್ಯಾಡ. ಓ ಆಷಾಢ ಓ ಆಷಾಢ ಓ ಆಷಾಢ ಓ ಆಷಾಢ. ಮಳೆಗಾಲದ ಆರಂಭವನ್ನ ಹೇಳುವಂಥ ಸಾಲುಗಳಿವು. ನದಿಯಲ್ಲಿ ಮನಸೋ ಈಜಾಡುವ ಆನೆಗಳ ವೈಭವವನ್ನ ವರಕವಿ ಇಲ್ಲಿ ಮುಗಿಲಲ್ಲಿ ಹಾರುವ ಮೋಡಗಳಲ್ಲಿ ಕಂಡಿದ್ದಾರೆ. ಆನೆಗಳಂತೆ ಸಾಗುವ ಮೋಡಗಳು. ಈ ಉಪಮೆ ಕೇಳಿದ ಮೇಲೆ ನಾವು ಕೂಡ ಆಕಾಶ ನಿರೂಪಿಸಿದಾಗ ನಮಗೂ ಮೋಡಗಳಲ್ಲಿ ಆನೆಗಳು ಕಾಣಬಹುದೇನೋ. ಬಂದಿತು ಶ್ರಾವಣ ಹೃದಯ ವಿದ್ರಾವಣ, ಕಾನನ ಶ್ರಾವಣವಾಗುತ್ತಿದೆ. ಪಡುಗಾಳಿ ಹಾಡಿತು ಗಿಡಬಳ್ಳಿ ಆಡಿತು, ಹೊಲಹುಲ್ಲು ನೋಡಿತು ಲೀಲೆಯೊಳೆ. ಗಾಳಿಯ ಸೋಯಿಗಾನ, ಅದಕ್ಕೆ ಅನುಸರಿಸಿ ಗಿಡಬಳ್ಳಿ ತೂಗಾಡುತ್ತಾ ಆಡುವ ಆಟವನ್ನ ಹೊಲದ ಹುಲ್ಲು ಕೌತುಕದಿಂದ ನೋಡುತ್ತದಂತೆ. ಹೀಗೆ ಹೇಳುತ್ತಾರೆ ಕವಿಯಲ್ಲಿ. ಶ್ರಾವಣ ವೈಭವ ಸಖಿ ಗೀತದಲ್ಲಿ ಬರುವ ಕವನ. ಏನು ಹಸಿರು ಏನು ಹಳದಿ ಸುತ್ತು ಮುತ್ತು ನೋಡು ಕೆಳದಿ, ಏನು ಹಸಿರು ಏನು ಹಳದಿ ಸುತ್ತು ಮುತ್ತು ನೋಡು ಕೆಳದಿ. ಹುಲ್ಲು ಹೂವು ಆದರೇನು ಹಬ್ಬದುಬ್ಬಿನಲ್ಲಿವೆ, ದಿಬ್ಬಗಳನ್ನು ತಬ್ಬಲೆಂದು ಎಲ್ಲ ನೆಲಕ್ಕೂ ಹಬ್ಬಿವೆ. ಮಳೆಯ ಬಿಲ್ಲು ಮುರಿದು 10 ಕಡೆಗೆ ಹಂಚಿದಂತಿದೆ, ಹುಲ್ಲು ಕಸುವು ಬಣ್ಣ ಒಡೆದು ಹೂತು ಹಿಕ್ಕಿ ನಿಂತಿದೆ. ಮುಗಿಲು ನೆಲಕ್ಕೆ ಮುಕ್ಕು ಚಿಕ್ಕೆ ಕಾಳುಗಳನ್ನು ಬಿತ್ತಿದೆ, ನೆಲವು ಮುಗಿಲಿಗರ್ತಿಯಿಂದ ಆರತಿಯ ನೆತ್ತಿದೆ. ಹೀಗೆ ಸಾಗುವ ಮೊದಲ ಭಾಗ ನೆಲ, ಹಸಿರು, ಹುಲ್ಲು, ಬಣ್ಣ, ಬಣ್ಣ ಬಣ್ಣದ ಹೂಗಳು ಇವುಗಳನ್ನೆಲ್ಲ ವರ್ಣಿಸುತ್ತಾ ಸಾಗುತ್ತದೆ. ರಂಗು ಇಹುದು ರೂಪ ಇಹುದು ಗಂಧ ಒಳಿತೆಲ್ಲವು, ನಯವು ನುಣುಪು ಇದ್ದು ಏನು ವ್ಯರ್ಥವಾಯಿತೆಲ್ಲವು. ಗಾಳಿ ಬೀಸಿ ಹಾಸಿ ಹೋಗಿ ಘಾಸಿ ಮಾಡಬಂದರು, ವಾಸಿಯಾಯುತೆಂಬುವಂತೆ ಇಹುದು ನೋಡು ನೊಂದರು. ಈ ಭಾಗದಲ್ಲಿ ಹೂವಿನಷ್ಟೇ ವೈವಿಧ್ಯಪೂರ್ಣ ಉಪಮೆಗಳನ್ನ ನೋಡಬಹುದು. ಹುಡಿಯು ಅರಳಿ ಹೂವು ಆಗಿ ಹುಳಕ್ಕೆ ರೆಕ್ಕೆ ಒಡೆದವು, ಮಸಕು ಹರಿದು ಪಕ್ಕ ತೆರೆದು ಚಿಟ್ಟೆ ಮುಕ್ತಿ ಪಡೆದವು. 3ನೇ ಭಾಗ ಪಾತರಗಿತ್ತಿಗಳ ವರ್ಣನೆಗೆ ಮೀಸಲಾಗಿದೆ. ಒಟ್ಟು ಕವನದ ಅರ್ಧ ಭಾಗ ಚಿಟ್ಟೆಗಳ ವೈಭವವನ್ನ ವರ್ಣಿಸುತ್ತದೆ.
ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಎಂದು ಹಾಡಿದರೂ ಕವಿಗೆ ತೃಪ್ತಿಯಾದಂತಿಲ್ಲ. ಇಲ್ಲಿಯೂ ವಿಸ್ಮಯಕರ ಉಪಮೆಗಳೊಡನೆ ರೆಕ್ಕೆ ಹುಳಗಳನ್ನ ವರ್ಣಿಸಿದ್ದಾರೆ. ಹಾಳು ಬೀಳು ಪಡವು ಬಂಜೆ ಹಕ್ಕಲೊಕ್ಕಲೆಲ್ಲವೂ ವ್ಯಾಪ್ತವಾಯಿತು ಹೂವ ರಾಸಲೀಲೆಗೆಲ್ಲವು. ಕೊನೆಯ ಭಾಗದಲ್ಲಿ ಶ್ರಾವಣದ ಮಳೆ, ಅದು ತರುವ ಹಸಿರು, ನಲಿವ ಹೂವು, ಚಿಟ್ಟೆ, ಚೈತನ್ಯದ ಪೂಜೆ ಮಾಡುವ ಭೂಮಿ ತಾಯಿ ಇವನ್ನೆಲ್ಲ ವರ್ಣಿಸುತ್ತಾ ಹೂವ ಹಡಲಿಗೆಯನ್ನು ಹೊತ್ತ ಭೂಮಿ ತಾಯಿ ಜೋಗತಿ ಮೈ ತುಂಬಿ ಕುಣಿಯುತ್ತಿಹಳ ಅನಂತ ಕಾಲವೀಗತಿ ಎಂದು ಕವಿ ಹಡಲಿಗೆ ಹೊತ್ತ ಜೋಗತಿಯ ಕುಣಿತಕ್ಕೆ ಹೋಲಿಸಿ ಹಾಡುತ್ತಾರೆ. ಹೂವಿನ ಪಕ್ಕಳಿಗಿಂತ ತಿಳಿವು ಅಂತ, ಹೂವಿನ ಪಕ್ಕಳಿಗಿಂತ ತಿಳಿವು ಅಂತ, ಹೂವಿಗೆ ಹೋಗಿತ್ತಾವ ಗಲ್ಲ ತಿವಿತಾವ, ಹೂವಿಗೆ ಹೋಗಿತ್ತಾವ ಗಲ್ಲ ತಿವಿತಾವ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಬನಬನದಾಗ ಆಡಿ, ಬನಬನದಾಗ ಆಡಿ ಪಕ್ಕ ಹುಡಿ, ಬನಬನದಾಗ ಆಡಿ ಪಕ್ಕ ಹುಡಿ. ಹುಲ್ಲುಗಾವಲದಾಗ ಹಳ್ಳಿ ಹುಡುಗಿ ಹಂಗ, ಹುಲ್ಲುಗಾವಲದಾಗ ಹಳ್ಳಿ ಹುಡುಗಿ ಹಂಗ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಕಾಣದೆಲ್ಲೋ ಮೂಡಿ ಬಂದು ಗಾಳಿ ಗೂಡಿ, ಕಾಣದೆಲ್ಲೋ ಮೂಡಿ ಬಂದು ಗಾಳಿ ಗೂಡಿ. ಇನ್ನು ಎಲ್ಲಿ ಗೋಟ ನಂದನದ ತೋಟ, ಇನ್ನು ಎಲ್ಲಿ ಗೋಟ ನಂದನದ ತೋಟ. ಕಾಣದೆಲ್ಲೋ ಮೂಡಿ ಬಂದು ಗಾಳಿ ಗೂಡಿ, ಕಾಣದೆಲ್ಲೋ ಮೂಡಿ ಬಂದು ಗಾಳಿ ಗೂಡಿ. ಇನ್ನು ಎಲ್ಲಿ ಗೋಟ ನಂದನದ ತೋಟ, ಇನ್ನು ಎಲ್ಲಿ ಗೋಟ ನಂದನದ ತೋಟ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಹಸಿರು ಹಚ್ಚಿ ಚುಚ್ಚಿ ಮೇಲ ಕರ್ಸಿನ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರ್ಸಿನ ಹಚ್ಚಿ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ಪಾತರಗಿತ್ತಿ. ಎಷ್ಟು ಹೋಲಿಕೆಯನ್ನು ಕೊಟ್ಟು ಹೊಗಳಿ ಮನವು ತಣಿಯದು, ರೂಪಗಳಿಗೆ, ಚಿತ್ರಗಳಿಗೆ, ಉಪಮೆಗಳಿಗೆ ಕಣಿಯದು. ಶ್ರಾವಣ ಕುರಿತು ಎಷ್ಟು ಹಾಡಿದರೂ ನನಗೆ ಇನ್ನೂ ಹಾಡಬೇಕು ಅನಿಸುತ್ತಿದೆ, ಮನಸ್ಸಿಗೆ ತೃಪ್ತಿಯಾಗುತ್ತಿಲ್ಲ ಎನ್ನುತ್ತಾರೆ ಕವಿ ಇಲ್ಲಿ. ಹೀಗಾಗಿಯೇ ಶ್ರಾವಣಕ್ಕೂ ಬೇಂದ್ರೆ ಕಾವ್ಯಕ್ಕೂ ಬಲವಾದ ನಂಟು. ಶ್ರಾವಣದ ಸೌಂದರ್ಯ ಸೂರೆಗೊಂಡ ಅವರ ಇನ್ನೊಂದು ಪದ್ಯ ಹಾಡುಪಾಡು ಸಂಗ್ರಹದಲ್ಲಿದೆ. ಕವಿತೆಯ ಹೆಸರು ಶ್ರಾವಣ. ಇದು ಲಾವಣಿಗತ್ತಿನಲ್ಲಿದೆ. ಲಯ ಕವಿಯ ತನ್ಮತೆಯ ಲೋಕವನ್ನೇ ದಾಖಲಿಸುತ್ತದೆ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಶ್ರಾವಣ ಬಂತು ಕಡಲಿಗೆ, ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಘಟ್ಟಕ್ಕ ರಾಜ್ಯ ಪಟ್ಟಕ್ಕ, ಬಾನ ಮಟ್ಟಕ್ಕ ಏರ್ಯಾವ ಮುಗಿಲು, ರವಿ ಕಾಣೆ ಕಾಡೆ ಹಗಲು. ಶ್ರಾವಣ ಬಂತು ಮನಿ ಮನಿಗೆ ಕೂಡಿ, ದನಿ ದನಿಗೆ ಒಡೆದಾವ ಹಾಡು, ರಸ ಉಕ್ಕತಾವ ನೋಡು, ಶ್ರಾವಣ ಬಂತು. ಕಡಲಿಗೆ ಬಂದ ಶ್ರಾವಣ ಹಂತ ಹಂತವಾಗಿ ಮನೆ ಮನೆವರೆಗೆ ಬಂದು ಮುಟ್ಟುತ್ತದೆ. ಶ್ರಾವಣದ ಸರ್ವವ್ಯಾಪಿತ್ವ ಇದು. ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಎರಿತಾವನ್ನು ಹಂಗ ಕೂಡ್ಯಾವ ಮೋಡ, ಸುತ್ತೆಲ್ಲ ನೋಡ ನೋಡ. ನಾಡೆಲ್ಲ ಏರಿಯಾ ವಾರಿ ಹರಿತಾವ ಛರಿ, ಹಾಲಿನ ತೊರಿ ಈಗ ಯಾಕ ನೆಲಕ್ಕೆಲ್ಲ ಕುಡಿಸಲಾಕ. ಶ್ರಾವಣ ಬಂತು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ. ಕುಣಿತಾವ ಗಾಳಿ ಭೈರವನ ರೂಪತಾಳಿ, ಕುಣಿತಾವ ಗಾಳಿ ಭೈರವನ ರೂಪತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಂತು ಶ್ರಾವಣ, ಬಂತು ಶ್ರಾವಣ. ಶ್ರಾವಣ ಬಂತು ಘಟ್ಟಕ ರಾಜ್ಯ ಪಟ್ಟಕ ಬಾನ ಮಟ್ಟಕ.
ಬಂತು ಕಟ್ಟಕ ರಾಜ್ಯ ಪಟ್ಟಕ ಬಾಣ ಮಟ್ಟಕ ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ ಹಸಿರು ನೋಡ ತಂಗಿ ಹೊರಟಾವೆಲ್ಲೋ ಜಂಗಿ ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ ಹಸಿರು ನೋಡ ತಂಗಿ ಹೊರಟಾವೆಲ್ಲೋ ಜಂಗಿ ಜಾತ್ರಿಗೇನೋ ನೆರೆದದ ಇಲ್ಲೇ ತಾನು ಜಾತ್ರಿಗೇನೋ ನೆರೆದದ ಇಲ್ಲೇ ತಾನು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬನ ಬನ ನೋಡು ಈಗ ಹೆಂಗ ಮದುವಿ ಮಗನ ಹಂಗ ತಲೆಗೆ ಬಾಸಿಂಗ ಬನ ಬನ ನೋಡು ಈಗ ಹೆಂಗ ಮದುವಿ ಮಗನ ಹಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಕೆರಿತಾವನ್ನೋ ಹಂಗ ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕ ಅಭ್ಯಂಗ ಕೆರಿತಾವನ್ನೋ ಹಂಗ ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ ನೋಡ ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ ನೋಡ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ನಾಡೆಲ್ಲ ಏರಿಯ ಬಾರಿ ಹರಿತಾವ ಜರಿ ಹಾಲಿನ ತೊರಿ ನಾಡೆಲ್ಲ ಏರಿಯ ಬಾರಿ ಹರಿತಾವ ಜರಿ ಹಾಲಿನ ತೊರಿ ಈಗ ಯಾಕ ನೆಲಕ್ಕೆಲ್ಲ ಕುಡಿಸಲಾಕ ಈಗ ಯಾಕ ನೆಲಕ್ಕೆಲ್ಲ ಕುಡಿಸಲಾಕ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ 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 ಗುಡ್ಡಗಳ ಮೇಲೆ ಸುರಿವ ಮಳೆ ಸ್ಥಾವರ ಲಿಂಗಕ್ಕೆ ಅಭಿಷೇಕ ಬಂಗಾರದ ಬಣ್ಣದ ಹೂಗಳನ್ನು ಬಿಡುವ ಗಿಡಗಳು ಬಾಸಿಂಗ ಕಟ್ಟಿಕೊಂಡ ವಧುವರರು ಎನ್ನುತ್ತಾರೆ ಕವಿ ಇಲ್ಲಿ. ಎಂಥ ಶ್ರೇಷ್ಠ ಉಪಮೆಗಳು ನೋಡಿ. ಜಗದ್ಗುರು ಹುಟ್ಟಿದ ಮಾಸ ಕಟ್ಟಿ 100 ವೇಷ ಕೊಟ್ಟ ಸಂತೋಷ ಕುಣಿತದ ತಾನನ ದಣಿತದ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು. ಪದ್ಯದ ಈ ಕೊನೆ ಸಾಲು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ಮಾಸ ಶ್ರಾವಣ 100 ವೇಷ ಕಟ್ಟಿ ಸಂತೋಷ ಕೊಟ್ಟವ ಎಂದು ಹಾಡಿದ್ದಾರೆ.
ಕುಣಿದ ಶ್ರಾವಣ ಕುಣಿದು ದಣಿಯುತ್ತದೆ ಎನ್ನುತ್ತಾರೆ. ನಾದಲೀಲೆ ಸಂಗ್ರಹದಲ್ಲಿ ಶ್ರಾವಣ ಎಂಬ ಹೆಸರಿನ ಇನ್ನೊಂದು ಕವಿತೆ ಇದೆ. ಬೇಂದ್ರೆಯವರ ಕಲ್ಪನಾ ಶಕ್ತಿ ಮತ್ತು ಕಾವ್ಯ ಸಂಕಲ್ಪ ಶಕ್ತಿಗೆ ಈ ಕವಿತೆ ಕೈಗನ್ನಡಿ. ಅಗೋ ಅಲ್ಲಿ ದೂರದಲ್ಲಿ ನೆಲಮುಗಿಲ ಮಗ್ಗುಲಲ್ಲಿ ಹಸಿರಿನ ಹಸುಗೂಸದೊಂದು ಆಗ ಈಗ ಹೊರಳುತ್ತಿಹುದು, ಏನೋ ಎಂತೋ ಹೊರಳುತ್ತಿಹುದು. ಆ ಹಸಿರ ಒಳಗೆ ಹೊರಗೆ ನೀರ ಬೆಳಕ ತುಣುಕು ಮಿಣುಕು ಅಲ್ಲಿ ನಿಂದೆ ಬಂದೆಯಾ, ಕುಣಿವ ಮಣಿವ ಹೆಡೆಯ ಹಾವುಗಳನ್ನು ಹಿಡಿದು ತಂದೆಯಾ, ಏಕೆ ಬಂದೆ ಏನು ತಂದೆ, ಹೇಳೋ ಹೇಳು ಶ್ರಾವಣ ನೀ ಬಂದ ಕಾರಣ. ಏಕೆ ಬಂದೆ ಏನು ತಂದೆ, ಹೇಳೋ ಹೇಳು ಶ್ರಾವಣ ನೀ ಬಂದ ಕಾರಣ. ಶ್ರಾವಣ ಈ ಕವಿತೆಯ ನಾಯಕ. ಶ್ರಾವಣದ ದಿಕ್ಕು ದೆಸೆ ಕುಲಗೋತ್ರ ತಿಳಿಯುವ ಕುತೂಹಲ ಕವಿಗಿಲ್ಲಿ. ನೆಲಮುಗಿಲು ಕೂಡಿದಂತೆ ಕಾಣುವ ಹಸಿರು ಶ್ರಾವಣಕ್ಕೆ ಜನ್ಮ ಕೊಟ್ಟಿತೆ. ಹಸಿರು ನೀರು ಬೆಳಕು ಕೂಡಿ ಶ್ರಾವಣವಾಗಿರಬೇಕೆ? ಶ್ರಾವಣದ ಮಳೆ ನೀರು ಹುತ್ತ ಸೇರಿ ಹಾವು ಹೊರಹಾಕಿತೆ. ನಾಗರ ಪಂಚಮಿ ಹಬ್ಬಗಳ ಸಾಲಿನ ಬಾಗಿಲನ್ನ ತೆರೆಯುವುದು ಶ್ರಾವಣದಲ್ಲಿಯೇ. ಪಡುವಣ ದಿಕ್ಕಿನಿಂದ ಹರಿವ ಗಾಳಿ ಕುದುರೆಯನ್ನ ಏರಿ, ಪಡುವಣ ದಿಕ್ಕಿನಿಂದ ಹರಿವ ಗಾಳಿ ಕುದುರೆಯನ್ನು ಏರಿ ಪರ್ಜನ್ಯ ಗೀತವನ್ನು ಹಾಡುತ್ತ ಬಂದಿತು. ಬನದ ಮನದ ಮೇಳವೆಲ್ಲ ಸೋ ಎಂದು ಅಂದಿತು. ಬಿದಿರ ಕೊಳಲ ನುಡಿಸಿತು, ಬಳ್ಳಿ ಮಾಡ ಬಾಗಿಸಿತ್ತು, ಗಿಡಗಳ ತಲೆ ತೂಗಿಸಿತ್ತು. ಹೀಗೆ ಹಾಡುತ್ತಾ ಸಾಗುವ ಈ ಪದ್ಯ ಪರ್ಜನ್ಯ ಗೀತ ಹಾಡುವ ಗಾಳಿಯನ್ನ ವರ್ಣಿಸುತ್ತಾ ತರಳ ಶ್ರಾವಣನ ದರ್ಶನವನ್ನ ಮಾಡಿಸುತ್ತದೆ. ಶ್ರಾವಣನ ತಂದೆ ಯಾರು, ತಾಯಿ ಯಾರು ನಿಮಗೆ ಗೊತ್ತೇ? ಈ ಕವಿತೆಯ ಕೊನೆ ಭಾಗದಲ್ಲಿ ಕವಿ ಅವರ ಬಗ್ಗೆಯೂ ಹೇಳುತ್ತಾರೆ. ಇಂಥ ಕಲ್ಪನಾ ಶಕ್ತಿ ಇರುವುದು ಬೇಂದ್ರೆ ಒಬ್ಬರಿಗೇ ಮಾತ್ರ ಎಂದು ಈ ಭಾಗ ಓದಿದಾಗ ನಿಮಗೂ ಅನಿಸುತ್ತದೆ. ಮೋಡಗವಿದ ಕಣ್ಣಿನವನು ಮುಗಿಲ ತಂದೆ ಮುಗಿಲರಾಯ, ನಿನ್ನನೇ ಬಯಸಿದ ಕಣ್ಣ ಕೆನ್ನೆ ತೋಯಿಸಿದ, ನಿನ್ನನೇ ಬಯಸಿದ ಕಣ್ಣ ಕೆನ್ನೆ ತೋಯಿಸಿದ, ಬಿಸಿಲ ಹಣ್ಣ ತಿಂದು ಹೊತ್ತು ಹೆತ್ತ ನಿನ್ನ ಭೂಮಿ ತಾಯಿ, ಬಿಸಿಲ ಹಣ್ಣು ತಿಂದು ಹೊತ್ತು ಹೆತ್ತ ನಿನ್ನ ಭೂಮಿ ತಾಯಿ, ಪಾಪ ನಿನ್ನ ನೆನಸಿತು ಎದೆಯ ಸೆರಗ ನೆನೆಸಿತು, ಅಂತೆ ಬಂದೆ ಚಾರಣ ಬಾರೋ ಮಗುವೆ ಶ್ರಾವಣ. ಶ್ರಾವಣ ಒಂದು ದೃಷ್ಟಿಯಿಂದ ದ್ಯಾವ ಪೃಥಿವಿಯ ಮಗು. ಶ್ರಾವಣನ ವ್ಯಕ್ತಿತ್ವ ತಂದೆ ತಾಯಿಗಳಿಗಿಂತ ಭಿನ್ನ. ಇಲ್ಲಿ ಕವಿತೆಯ ವೈಶಿಷ್ಟ್ಯ ಎಂದರೆ ಶ್ರಾವಣದ ಮಾನವೀಕರಣ. ಶ್ರಾವಣನಿಗೆ ಅಳಲು ನಗಲು ತಡವೇ ಇಲ್ಲ. ಅವನು ಕಾಲಿಟ್ಟಲ್ಲೆಲ್ಲ ಆಟ, ಉತ್ಸಾಹ, ಹೆಣ್ಣಿಗೆ ತವರುವಾಸ, ಬರಿಯ ಆಟ ಬರಿಯ ಹಾಸ, ತಂದೆ ತಾಯಿಯರ ಮುಪ್ಪು ಮತ್ತು ಮಗನ ಜೀವನೋತ್ಸಾಹ ಎರಡೂ ಕೂಡಿದಾಗ ನವೋದಯ ಕಾಲ. ಮೊದಲು ಕಂಡ ಶ್ರಾವಣದ ದರ್ಶನವನ್ನು ಬೇಂದ್ರೆಯವರು ಈ ಕವಿತೆಯಲ್ಲಿ ಹಿಡಿದಿಟ್ಟಿದ್ದಾರೆ. ಉಯ್ಯಾಲೆ ಕವನ ಸಂಗ್ರಹದಲ್ಲಿ ಶ್ರಾವಣದ ಹಗಲು ಎಂಬ ಚಿಕ್ಕ ಕವಿತೆಯೊಂದಿದೆ. ನೆಲ ಹಸಿರು ಹೊಲ ಹಸಿರು ಗಿಡಗಂಟಿ ಹಸಿರು, ಫಲ ಏನೋ ಬಳೆಯುತ್ತಿದೆ ಬಯಲ ಬಸಿರು. ಇಲ್ಲಿ ಸೂಕ್ಷ್ಮ ನಿರೀಕ್ಷಣೆಯನ್ನ ಕಾಣಬಹುದು. ಆದರೆ ಅನಿರೀಕ್ಷಣೆಯ ಪ್ರಶ್ನೆಯೂ ಇದೆ. ಪ್ರಾಕೃತಿಕ ವ್ಯಾಪಾರದಲ್ಲಿ ಸಂಕಲ್ಪ ಶಕ್ತಿಯನ್ನ ಹುಡುಕುವ ಪ್ರಯತ್ನ ಕೂಡ ಇದೆ. ನೆನೆಸಿ ಅತ್ತಂತೆ ಆಗಾಗ ಮಳೆಯು, ಅನಿತರಳು ನಡುವೆ ಹೊಂಬಿಸಿಲ ಕಳೆಯು. ಅರ್ಥಪೂರ್ಣ ವಿರೋಧಾಭಾಸವನ್ನ ಇಲ್ಲಿ ಗುರುತಿಸಬಹುದು. ತೂಗಿ ತಲೆ ದೂಗುವುದು ತಲ್ಲೀನವಾಗಿ, ಬೇಗನೆ ಮತ್ತೆ ಹಾಲ್ಗುಡಿದ ಹಾವಾಗಿ, ತನ್ನ ಬಾಳುವೆಯಹುದು ಶ್ರಾವಣದ ಹಗಲು, ನನ್ನ ತೊಯ್ದಾಟದಲ್ಲಿ ಅದಕ್ಕಿಂತ ಮಿಗಿಲು. ಇಲ್ಲಿ ಕವಿತೆ ಶ್ರಾವಣದ ಹಗಲನ್ನು ಜೀವಂತ ಪ್ರತಿಮೆ ಮಾಡಲು ಪ್ರಯತ್ನಿಸಿದೆ. ಕೃಷಿ ಮನಸ್ಸು ನಿರೀಕ್ಷಿತ ಫಲವನ್ನ ಕೊಡುತ್ತದೆ. ಅಂತೆಯೇ ಕಾವ್ಯ ಕೃಷಿ ಕೂಡ. ಶ್ರಾವಣ ಕವಿಯ ಪಾಲಿಗೆ ಉಪಮೆ, ರೂಪಕ, ಚಿತ್ರಣ, ಶಬ್ದದಾಟಗಳ ಗಣಿ. ಪ್ರತಿ ವರ್ಷ ಶ್ರಾವಣ, ಪ್ರತಿ ಬಾರಿಗೆ ಕವಿಗೆ ಹೊಸ ಹೊಸ ಅನುಭವ. ಗಂಗಾವತರಣ ಸಂಗ್ರಹದಲ್ಲಿ ಬಂದಿಕಾರ ಶ್ರಾವಣ ಎಂಬ ಕವಿತೆ ಇದೆ. ವಿಚಿತ್ರವೆಂದರೆ ಈ ಕವಿತೆಗೆ ನಿಸರ್ಗ ಚಿತ್ರ ಮೂಡಿಸುವ ಆಸಕ್ತಿಯೇ ಇಲ್ಲ. ಶ್ರಾವಣ ಈ ಕವಿತೆಯ ನಾಯಕ. ಬಂದಿಕಾರ ಎಂಬ ಶಬ್ದದಲ್ಲಿಯ ಅರ್ಥ ವಿರೋಧ ಈ ಕವಿತೆಯ ಸತ್ವ. ಬಂದಿಯೊಳಗಿದ್ದವರ ಬಂಧನವ ಬೆಡಿಸುವ ಬಂದಿಕಾರ ಶ್ರಾವಣ, ಬಂಧನದೊಳಿಹರೋ ಜಗವಂದಿತರ ನಿಂದಿ ಬಂದೆ ಬಿಡಿಸೈ ಶ್ರಾವಣ. ಅಂಧಕಾರವಿದಲ್ಲ ಮಂದೇಹ ಸಂಘವಿದೆ, ಅಂಧಕಾರವಿದಲ್ಲ ಮಂದೇಹ ಸಂಘವಿದೆ, ಸಂದೇಹವೇ ಶ್ರಾವಣ. ಅಂದು ಗಾಯತ್ರಿ ಮನದಂದು ಕಿವಿದುಂಬಿಸಿದೆ, ಇಂದಾವುದೋ ಶ್ರಾವಣ. ಶ್ರೀ ಕೃಷ್ಣನ ಬಗ್ಗೆ ಹಾಡುತ್ತಾ ಈ ಕವಿತೆ ಬಂಧನ ಬಿಡಿಸುವ ಕೆಲಸವೇ ಶ್ರಾವಣದು ಎಂದು ಹೇಳುತ್ತದೆ. ಬಂದು ಗೀತೆಯ ಹಾಡಿನೊಂದು ಯೋಗವ ಹೇಳಿ ಒಂದು ಕೂಡೋ ಶ್ರಾವಣ, ಒಂದು ಶ್ರುತಿಯವ ನೀ ಮಂದ ನಂದನವಾಸಿ ಮಂದಹಾಸ ಶ್ರಾವಣ. ನಂದಗೋ
ನಂದಗೋಪನ ಕಾಂತೆಗಂದೊಪ್ಪಿಸಿದೆ ತಾನೇ ಬಂಧ ಮುಕ್ತನ ಶ್ರಾವಣ. ಇಂದು ಬಂದಿಹುದು ಮತ್ತೊಂದು ಸಮಯವು ಅಂತೆ ತಂದೆ ಬಿಡಿಸೈ ಶ್ರಾವಣ. ಬಂಧನ ಬಿಡಿಸಿ ನಂದಗೋಪನ ಕಾಂತೆಗೆ ಕಂದನನ್ನು ಒಪ್ಪಿಸಿದಂತೆ ಇಂದು ಮತ್ತೊಂದು ಅಂತಹದೇ ಸಮಯ ಬಂದಿದೆ ಎನ್ನುವ ಕವಿ ಇಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಲವನ್ನ ಪ್ರಸ್ತಾಪಿಸಿದ್ದಾರೆ. ಬಂಧನದಲ್ಲಿ ಇರುವವರ ಬಿಡುಗಡೆ, ತಾಯಿ ಭಾರತೀಯ ಪರದಾಸ್ಯ ಹರಣ ಇಲ್ಲಿ ಕವಿಯ ಬೇಡಿಕೆ. ಈ ಕವಿತೆಗೆ ಬರೆದ ಭಾವ ಸಂದರ್ಭದಲ್ಲಿ ಇದನ್ನು ಬರೆದದ್ದು 1942ರಲ್ಲಿ ಎಂದು ಬೇಂದ್ರೆಯವರೇ ಹೇಳಿದ್ದಾರೆ. ಅದಕ್ಕೆ ಈ ಕವಿತೆಯಲ್ಲಿ ಸ್ವಾತಂತ್ರ್ಯದ ಕಥನವಿದೆ. ಮುಂದೆ ಬರುವ ಸ್ವತಂತ್ರವಂದಿ ಮಾಗಧ ನೀನು, ಮುಂದೆ ಬರುವ ಸ್ವತಂತ್ರವಂದಿ ಮಾಗಧ ನೀನು, ಬಂಧುರಾಂಗ ಶ್ರಾವಣ ಎಂದು ಕವಿ ಶ್ರಾವಣನನ್ನು ಇಲ್ಲಿ ಕರೆದಿದ್ದಾರೆ. ಬಂಧನ ಮತ್ತು ಬಿಡುಗಡೆ ಇವೆರಡೂ ಸಾಪೇಕ್ಷ ಸ್ಥಿತಿಗಳು. ಸ್ವಾತಂತ್ರ್ಯವನ್ನ ಕವಿ ಇಲ್ಲಿ ಪಾರಮಾರ್ಥಿಕ ಅರ್ಥದಲ್ಲಿ ಪ್ರಯೋಗಿಸಿದ್ದಾರೆ. ಬಂಧ ಮೋಕ್ಷಗಳ ಸುಂದರ ಉದಾಹರಣೆಗಳನ್ನು ಪ್ರಶ್ನೆಗಳಲ್ಲೇ ಉತ್ತರಿಸುವ ಕವಿ ಕೌಶಲವನ್ನ ನಾವಿಲ್ಲಿ ಕಾಣಬಹುದು. ಇದು ಎಲ್ಲರಿಗೂ ಸಿದ್ಧಿಸುವುದಿಲ್ಲ, ಬೇಂದ್ರೆಯವರಿಗೆ ಮಾತ್ರ ಸಾಧ್ಯ. ಅರಳು ಮರಳು ಈ ಕವನ ಸಂಗ್ರಹದಲ್ಲಿ ಪ್ರತಿ ವರ್ಷದಂತೆ ಬಂತು ಶ್ರಾವಣ ಎಂಬ ಕವಿತೆ ಇದೆ. ಇದಕ್ಕಿಂತ ಮೊದಲ ಶ್ರಾವಣ ಕವಿತೆಗಳಲ್ಲಿ ಪುನರಾವರ್ತನೆಯ ಮಾತಿಲ್ಲ. ಈ ಕವಿತೆಯಲ್ಲಿ ಮಾತ್ರ ಪುನರಾವರ್ತನೆ ಮುಖ್ಯ ಮಾತು. ಮುಂದಿನ ಅವರ ಶ್ರಾವಣ ಗೀತೆಗಳಲ್ಲಿ ಕೂಡ ಇದನ್ನು ಗಮನಿಸಬಹುದು. ಜೀವಲಹರಿ ಸಂಗ್ರಹದ ಕೊನೆ ಪದ್ಯ ಮಳೆಗಾಲ. ಇದಕ್ಕೆ ಬರೆದ ಭಾವ ಸಂದರ್ಭದಲ್ಲಿ ಬೇಂದ್ರೆಯವರು ಹೇಳುತ್ತಾರೆ, ವರ್ಷ ವರ್ಷಕ್ಕೂ ಹೊಸತನ ವರ್ಷಾಕಾಲ, ಕೆಲವರು ತಮ್ಮ ವಸಂತ ಇಳಿಸುತ್ತಾರೆ, ಕೆಲವರು ಚಳಿಗಾಲದ ಲೆಕ್ಕ ಇಡುತ್ತಾರೆ. ನಮ್ಮ ಬೇಂದ್ರೆಯವರಿಗೆ ಶ್ರಾವಣ ಹೊಸತನ ತರುವ ಖಜಾನೆ. ಅಹಹ ಬಂತು ಶ್ರಾವಣ, ಅಹಹ ಬಂತು ಶ್ರಾವಣ, ಜಗದ ಜೀವನ ಕರುಳ ಹೂವಣ, ಹೊರಳಿ ಬಂತು ಹಸಿರಾಗಿ ಪಸರಿಸಿಂತು, ಇದು ವಿಶ್ವದ ಕರ್ಷ ಹೊಮ್ಮಿತೋ ಹರ್ಷ ಏನು ಪ್ರತಿವರ್ಷ. ಈ ಕವಿತೆಯಲ್ಲಿ ಶ್ರಾವಣ ಜಗದ ಜೀವನ. ಪ್ರತಿ ವರ್ಷ ಶ್ರಾವಣ ಬಂದು ಮಾಡುವ ಪವಾಡವನ್ನ ಕವಿ ಇಲ್ಲಿ ಹಿಡಿದಿಟ್ಟಿದ್ದಾರೆ. ಅಹಾ ಭೂಮಿ ತಾಯಿಯ ಉಸಿರು, ಅವಳ ಆ ಬಸಿರು ಪಚ್ಚೆಯ ಹಸಿರು, ಬೀಸ್ತದ ಶ್ರಾವಣದ ಗಾಳಿ, ಹಿಡಿದ ಹೆಗ್ಗಾಳಿ, ಹೊರಟದ ದಾಳಿ ಶಿವನ ಗಣಕ. ಈ ಸಾಲುಗಳು ಹಸಿರ ಪವಾಡ ಪವನ ಶಕ್ತಿಯ ಬಗ್ಗೆ ಹೇಳುತ್ತವೆ. ಜನನ ಮರಣ ಚಕ್ರದಲ್ಲೂ ಜೀವಕ್ಕೆ ಹೊಸತನ ನೀಡುವ ಶಕ್ತಿ ಶ್ರಾವಣಕ್ಕಿದೆ ಎನ್ನುತ್ತಾರೆ ಕವಿ ಇಲ್ಲಿ. ನಾಕು ತಂತಿ. ಈ ಕವನ ಸಂಕಲನದಲ್ಲಿ ಶ್ರಾವಣ ಕುರಿತು 2 ಕವಿತೆಗಳಿವೆ. ಮತ್ತ ಶ್ರಾವಣ ಮತ್ತು ಮತ್ತೆ ಶ್ರಾವಣ ಬಂದ. ಮತ್ತ ಶ್ರಾವಣ ಇದು ತೋರುವ ಅರ್ಥಗೌರವ ಕವಿಯ ಕಾವ್ಯ ಪ್ರೌಢಿಮೆಗೆ ಕೈಗನ್ನಡಿ. ಮತ್ತೆ ಮತ್ತೆ ಶ್ರಾವಣ ಬರುತ್ತಾನೆ ಎಂಬುದು ಒಂದು ಅರ್ಥವಾದರೆ ಉನ್ಮತ್ತ ಶ್ರಾವಣ ಎಂಬುದು ಇನ್ನೊಂದು ಅರ್ಥ. ಈ ಕವಿತೆ ಶ್ರಾವಣ ಸೌಂದರ್ಯ ಪ್ರತಿಮೆ ಹೇಳುವುದಿಲ್ಲ. ಇಲ್ಲಿ ಈತ ದೇವಲೋಕದ ಹರಿಕಾರ. ಅವ ಹೇಳಿದ ಸಂದೇಶ ನಮಗೆ ತಲುಪಿಸುವ ಕೆಲಸವನ್ನ ಮಾಡಿದ್ದಾರೆ ಕವಿ ಇಲ್ಲಿ. ಶ್ರಾವಣ ಶ್ರಾವಣ ಮೈ ದಂಡಿಗಿ ಮಾಡಿ ಹಾಡಿದೀ ಕವನ, ಕೈಲಾಸದ ಬುಡಕ ಸಿಕ್ಕವನ, 10 ತಲೆಯವನ, ಬಿಡಿಸೋ ಹಿಡಿಸೋ ಆತ್ಮ ರಾಮಭವನ. ರಾವಣ ಅಹಂಕಾರದ ಪ್ರತೀಕ. ಅಹಂಕಾರ ಬಿಡಿಸಿ ಬುದ್ಧಿ ಕೊಟ್ಟು ಆತ್ಮರಾಮನ ಪಾದಕ್ಕೆ ಹಾಕುವವನು ಶ್ರಾವಣ. ಶ್ರಾವಣ ಬಂದ ಕಿವಿತೆರಿ ಅಂದ ಎನ್ನುತ್ತಾರೆ ಕವಿಯಲ್ಲಿ. ಬೇಂದ್ರೆಯವರ ಶ್ರಾವಣ ಕವಿತೆಗಳನ್ನು ಹೀಗೆ ಕೇಳುತ್ತಾ ಕುಳಿತರೆ ಕೇಳುಗರ ಕಿವಿ ಅಷ್ಟೇ ಅಲ್ಲ, ಮನಸ್ಸು ಕೂಡ ಕಪ್ಪು ಕರಿಯನ್ನ ಕಳೆದುಕೊಂಡು ಸ್ವಚ್ಛ ಬಿಳಿಯಾಗಿ ಹೃದಯದ ಕಪಾಟನ್ನು ತೆರೆಯುತ್ತದೆ. ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ, ಧ್ರುವಮಂಡಲ ಭಕ್ತಿಗಾನ ಸರಿಗಮ ಪದ ಏಕತಾನ. ಸಂವತ್ಸರ ಸೂರ್ಯಪಾನ ಅಭಿಜಿನ್ಮನ ಊರ್ಧ್ವ ಧ್ಯಾನ, ಧ್ರುವಮಂಡಲ ಭಕ್ತಿಗಾನ ಸರಿಗಮ ಪದ ಏಕತಾನ. ಬರುತ್ತಲಿಹುದು ಶ್ರಾವಣ, ಮತ್ತೆ ಬಂತು ಶ್ರಾವಣ. ಶ್ರಾವಣ ಕುರಿತು ಬೇಂದ್ರೆಯವರು ಹೀಗೆ ಸಾಕಷ್ಟು ಗೀತೆಗಳನ್ನು ಬರೆದು ಎಲ್ಲ ಮಗ್ಗಲುಗಳನ್ನು ಹಿಡಿದಿಟ್ಟಿದ್ದಾರೆ. ತಾವು ಬರೆದ ಗೀತೆಗಳಲ್ಲಿ ಶ್ರಾವಣ ಬರುತ್ತಲಿಹುದು, ಮತ್ತೆ ಬಂತು, ಮತ್ತ ಬಂತು ಹೀಗೆಲ್ಲ ಹಾಡುತ್ತಾ ಅದರ ಬಾಹ್ಯ ವೈಭವ, ಉನ್ಮಾದ, ಅಂತಃಸತ್ವ, ತಾತ್ವಿಕ ಮತ್ತು ಪೌರಾಣಿಕ ಮಹತ್ವಗಳು, ನಿಸರ್ಗದಲ್ಲಿ ಶ್ರಾವಣ ತರುವ ಬದಲಾವಣೆಗಳು, ಅದನ್ನು ಲಾಸ್ಯದೊಡನೆ ಸ್ವೀಕರಿಸಿ ನಲಿದಾಡುವ ಭುವಿ, ಹೀಗೆ ಎಲ್ಲ ಮಗ್ಗಲುಗಳ ಸೂಕ್ಷ್ಮ ಎಳೆಗಳನ್ನು ಸೂಕ್ಷ್ಮವಾಗಿ ಬಿಡಿಬಿಡಿಸಿ ನಮಗೆಲ್ಲ ತೋರಿಸಿದ್ದಾರೆ. ನಮ್ಮೊಡನೆ ಶ್ರಾವಣ ಕೂಡ ಇಂದು ಆಕಾಶವಾಣಿಯ ತರಂಗಗಳ ಮುಖಾಂತರ ತನ್ನ ಗುಣಗಾನವನ್ನ ಕೌತುಕದಿಂದ ಕೇಳುತ್ತಿದೆ ಎಂದು ನನಗಿಂದು ಅನಿಸುತ್ತಿದೆ. ಗಿಡ, ಮರ, ಶುಕ, ಪಿಕ, ಮಳೆ, ಗಾಳಿ ಎಲ್ಲ ಶ್ರಾವಣದಲ್ಲಿ ತಾವು ಆಡುವ ಆಟವನ್ನು ಕಂಡು ಬೇಂದ್ರೆಯವರು ಹಾಡಿದ್ದನ್ನು ನೆನೆದು ನಗುತ್ತಿವೆ ಎಂದೆನಿಸುತ್ತಿದೆ. ಕವಿಯ ಮತ್ತು ಶ್ರಾವಣದ ಈ ಕೌಶಲಕ್ಕೆ ನಮ್ಮೆಲ್ಲರ ಹೃದಯ ತುಂಬಿದ ನಮಸ್ಕಾರಗಳು. ಬೇಂದ್ರೆ ಶ್ರಾವಣದ ಪ್ರತಿಭೆ ಈ ಕುರಿತು ಇಷ್ಟೊತ್ತಿನವರೆಗೂ ಮಾತನಾಡಿದವರು ಡಾಕ್ಟರ್ ಅನುರಾಧ ಕಟ್ಟಿ. ನೀನು ಆನು ತಾನು ನಾನು ನೀನು ಆನು ತಾನು
ಡಾಕ್ಟರ್ ದ.ರಾ. ಬೇಂದ್ರೆ ಅವರ ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ನಾಕು ನಾಕೆ ತಂತಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಕು ನಾಕೆ ತಂತಿ ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಆನು ತಾನು ನಾಕು ನಾಕೆ ತಂತಿ ನಾಕು ನಾಕೆ ತಂತಿ ಹೋ ನಾಕು ನಾಕೆ ತಂತಿ ನಾಕು ನಾಕೆ ತಂತಿ ನಾಕು ನಾಕೆ ತಂತಿ